ಈಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಡು ಮಾವಿನಕಾಯಿಯನ್ನು ಹೇಗೆ 1 ವರ್ಷದವರೆಗೆ ಸ್ಟೋರ್ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಕಾಡು ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಅದರ ಸಿಪ್ಪೆಯನ್ನು ತೆಗೆಯಬೇಕು. ಹಾಲಾದ ಮಾವಿನಕಾಯಿಯನ್ನು ಹಾಕಬಾರದು, ಯಾಕಂದ್ರೆ ನಾವು ಇದನ್ನು ಸ್ಟೋರ್ ಮಾಡ್ತಿದ್ದೀವಿ. ಗೊಜ್ಜು ಮಾಡೋಕೆ, ಗಡಿಬಿಡಿಯಲ್ಲಿ ಅಡಿಗೆ ಮಾಡೋಕೆ ತುಂಬ ಉಪಯೋಗ ಆಗುತ್ತೆ. ಮತ್ತೆ ತುಂಬ ಮಾವಿನಕಾಯಿ ಸಿಗುವಾಗ ಹಾಲಾಗೋ ಬದಲು ಈ ರೀತಿ ಮಾಡಿದರೆ ಸುಲಭವಾಗಿ ಬಳಸಿಕೊಳ್ಳಬಹುದು. ಈಗ ನೋಡಿ, ಸಿಪ್ಪೆ ತೆಗೆಯುವಾಗ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಎಲ್ಲ ಮಾವಿನಕಾಯಿ ಸಿಪ್ಪೆ ತೆಗೆದು ಆಯಿತು. ಮಾವಿನ ಸಿಪ್ಪೆಯನ್ನು ತೆಗೆದ ನಂತರ ನಾವು ಆ ಸಿಪ್ಪೆಯನ್ನು ಎಸೆಯಬಾರದು. ಅದರಲ್ಲೇ ಇನ್ನೂ ತುಂಬ ರಸ ಇರುತ್ತದೆ. ಆದ್ದರಿಂದ ಮಾವಿನ ಸಿಪ್ಪೆಯನ್ನು ಕೈಯಿಂದ ಚೆನ್ನಾಗಿ ಹಿಂಡಿ ಅದರಲ್ಲಿರುವ ರಸವನ್ನು ತೆಗೆಯಬೇಕು. ಈ ರೀತಿ ಹಿಂಡಿ ತೆಗೆಯಬೇಕು. ಈಗ ನಾವು ಬೆಲ್ಲವನ್ನು ಕರಗಿಸೋಣ. ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕರಗಿಸಿ. ಬೆಲ್ಲ ಕರಗಿದ ಮೇಲೆ ಅದನ್ನು ಒಂದು ಕಡೆ ಇಟ್ಟುಕೊಳ್ಳಿ. ಸಿಪ್ಪೆ ತೆಗೆದಿಟ್ಟ ಕಾಡು ಮಾವಿನಕಾಯಿಯನ್ನು ಒಲೆ ಮೇಲೆ ಇಟ್ಟು ಹೈ ಫ್ಲೇಮ್ನಲ್ಲಿ ಬೇಯಿಸಿ. ಮಾವಿನ ಹಣ್ಣು ಕುದಿಯಲು ಶುರು ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ಗಟ್ಟಿಯಾಗುವವರೆಗೆ ಬೇಯಿಸ್ತಾ ಇರಿ. ಗಟ್ಟಿಯಾಗುವವರೆಗೆ ಬೇಯಿಸಿದ ಮೇಲೆ ಮಾತ್ರ ಬೆಲ್ಲ ಹಾಕಿ, ಇಲ್ಲ ಅಂದ್ರೆ ಅಡಿಗೆ ಹಿಡಿಯುವ ಚಾನ್ಸ್ ಇರುತ್ತೆ. ಈಗ ನಾವು ಕರಗಿಸಿದ ಬೆಲ್ಲವನ್ನು ಹಾಕೋಣ. ನಾನು ಇಷ್ಟು ಬೆಲ್ಲ ಸೇರಿಸ್ತಾ ಇದ್ದೇನೆ. ನಿಮಗೆ ಬೇಕಾದಷ್ಟು ಹಾಕಬಹುದು, ಕಮ್ಮಿ ಜಾಸ್ತಿ ಆದರೂ ಸಮಸ್ಯೆ ಇಲ್ಲ. ಈಗ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೇನೆ. ಬೇಕಂದ್ರೆ ಹಾಕಿ, ಇಲ್ಲಾಂದ್ರೆ ತುಪ್ಪ ಬೇಡ. ಈಗ ಚೆನ್ನಾಗಿ ಕಲಸುತ್ತಾ ಇರಿ. ಮೊದಲಿಗೆ ಮೀಡಿಯಂ ಫ್ಲೇಮ್ನಲ್ಲಿ, ಗಟ್ಟಿಯಾಗ್ತಾ ಬಂದ ಮೇಲೆ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ನಾನು ಸುಮಾರು 1 ಗಂಟೆ ಬೇಯಿಸಿದೆ. ಈಗ ಚೆನ್ನಾಗಿ ಗಟ್ಟಿಯಾಗಿರೋದು ಕಾಣ್ತಾ ಇದೆ. ಇದನ್ನು ತಣ್ಣಗಾಗಲು ಬಿಡಿ. ನಂತರ ಒಂದು ಗ್ಲಾಸ್ ಜಾರಿಗೆ ಹಾಕಿ. ಜಾರಿನಲ್ಲಿ ಸ್ವಲ್ಪವೂ ನೀರು ಇರಬಾರದು. ನೀರಿದ್ದರೆ ಬೇಗ ಹಾಲಾಗುತ್ತದೆ. ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ. ಇದನ್ನು ಫ್ರೀಜರ್ನಲ್ಲಿ ಇಟ್ಟು 1 ವರ್ಷದವರೆಗೆ ಸ್ಟೋರ್ ಮಾಡಿಕೊಳ್ಳಬಹುದು. ಇದು ತುಂಬ ಉಪಯೋಗವಾಗುವ ರೆಸಿಪಿ. ಗೊಜ್ಜು ಮಾಡೋಕೆ, ಬೇಗ ಅಡಿಗೆ ಮಾಡೋಕೆ ಸೂಪರ್ ಆಗಿರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.